Importance of maintenance and cleanliness of workshop. ನಮಸ್ಕಾರ, ನನ್ನ ಹೆಸರು ಅನುಷ್ಕಾ. ಈ ಮಾಡ್ಯೂಲ್ನಲ್ಲಿ ನಾವು ವರ್ಕ್ಶಾಪ್ನ ನಿರ್ವಹಣೆ ಮತ್ತು ಶುಚಿತ್ವದ ಮಹತ್ವವನ್ನು ಕಲಿಯಲಿದ್ದೇವೆ. ಈ ಚಟುವಟಿಕೆಯ ಕೊನೆಯಲ್ಲಿ ನೀವು ಈ ಕೆಳಗಿನವುಗಳನ್ನು ಕಲಿಯಲು ಸಾಧ್ಯವಾಗುತ್ತದೆ: ಸುರಕ್ಷತಾ ಸೂಚನೆಗಳನ್ನು ಪಾಲಿಸುವುದು ಮತ್ತು ವೈಯಕ್ತಿಕ ರಕ್ಷಣಾ ಸಾಧನಗಳನ್ನು ಬಳಸುವುದು PPE, ಉಪಕರಣಗಳು, ಪರಿಕರಗಳು ಮತ್ತು ಸಲಕರಣೆಗಳನ್ನು ನಿರ್ವಹಿಸಲು. ಈಗ ಈ ಚಟುವಟಿಕೆಯನ್ನು ಮಾಡಲು ಅಗತ್ಯವಿರುವ ಉಪಕರಣಗಳು, ವಸ್ತುಗಳು ಮತ್ತು ಸಾಧನಗಳನ್ನು ನೋಡೋಣ. ಅಗತ್ಯವಿರುವ ಪರಿಕರಗಳು ಅಥವಾ ಉಪಕರಣಗಳು: ಟ್ರೈನಿ ಟೂಲ್ ಕಿಟ್ 1 ಸೆಟ್. ಅಗತ್ಯವಿರುವ ಸಲಕರಣೆಗಳು: ವರ್ಕ್ಶಾಪ್ನ ಸಲಕರಣೆಗಳ ಪಟ್ಟಿ, ವೇಸ್ಟ್ ಬಿನ್ಸ್. ಬೇಕಾಗುವ ಸಾಮಗ್ರಿಗಳು: ಲೂಬ್ ಆಯಿಲ್, ಡಿಟರ್ಜೆಂಟ್ಸ್, ಹತ್ತಿ ತ್ಯಾಜ್ಯ. ವರ್ಕ್ಶಾಪ್ ನಿರ್ವಹಣೆಯಲ್ಲಿ ಮೊದಲು ಮತ್ತು ಮುಖ್ಯವಾದ ಅಂಶವೆಂದರೆ ಅನುಸರಿಸಬೇಕಾದ ಸುರಕ್ಷತಾ ಸೂಚನೆಗಳನ್ನು ಮತ್ತು ಅಗತ್ಯವಾದ ವೈಯಕ್ತಿಕ ರಕ್ಷಣಾ ಸಾಧನಗಳನ್ನು ಧರಿಸುವುದರ ಪ್ರಾಮುಖ್ಯತೆಯನ್ನು ಕುರಿತು ತಿಳಿದುಕೊಳ್ಳುವುದು. ಕಾರ್ಯ 1: ಸುರಕ್ಷತಾ ಸೂಚನೆಗಳು ಮತ್ತು ವೈಯಕ್ತಿಕ ರಕ್ಷಣಾ ಸಾಧನಗಳು. ಕೆಲವು ಶುಚಿಗೊಳಿಸುವ ಏಜೆಂಟ್ಗಳು ವಿಷಕಾರಿಯಾಗಿವೆ. ಅಪಾಯಕಾರಿಯಾಗಬಹುದಾದ ರಾಸಾಯನಿಕಗಳ ಬಳಕೆ ಮತ್ತು ಶೇಖರಣೆಯನ್ನು ನಿರ್ವಹಿಸುವ ಕುರಿತು ಮಾಹಿತಿಯನ್ನು ನೋಡಿ, ಅದನ್ನು ಬಳಸುವ ಮೊದಲು ಪೂರೈಕೆದಾರರು ನೀಡಿದ ಯಾವುದೇ ಶಿಫಾರಸುಗಳನ್ನು ಅನುಸರಿಸಿ. ವಿದ್ಯುತ್ ಉಪಕರಣಗಳ ಮೇಲೆ ಫ್ಲೇಮೆಬಲ್ ಕ್ಲೀನರ್ ಅಥವಾ ನೀರನ್ನು ಬಳಸಬೇಡಿ. ಗೊತ್ತುಪಡಿಸಿದ ಕಾಲುದಾರಿಗಳು ಯಾವುದೇ ಅಡೆತಡೆಗಳಿಂದ ದೂರವಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಯಾವಾಗಲೂ ರಕ್ಷಣಾತ್ಮಕ ಉಡುಪುಗಳು ಮತ್ತು ಸೂಕ್ತವಾದ ಸುರಕ್ಷತಾ ಸಾಧನಗಳನ್ನು ಧರಿಸಿ. ನೀವು ಈ ಕೆಳಗಿನ ಕಾರ್ಯಗಳನ್ನು ನಿರ್ವಹಿಸುತ್ತಿರುವ ಎಲ್ಲ ಲೆಜಿಸ್ಲೇಟಿವ್ ಮತ್ತು ವೈಯಕ್ತಿಕ ಸುರಕ್ಷತಾ ಕಾರ್ಯವಿಧಾನಗಳನ್ನು ನೀವು ಅರ್ಥಮಾಡಿಕೊಂಡಿದ್ದೀರಿ ಮತ್ತು ಗಮನಿಸುತ್ತಿದ್ದೀರಿ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಈ ಕಾರ್ಯವಿಧಾನಗಳು ಯಾವುವು ಎಂದು ನಿಮಗೆ ಖಚಿತವಿಲ್ಲದಿದ್ದರೆ ನಿಮ್ಮ ಬೋಧಕರನ್ನು ಕೇಳಿ. ಕಾರ್ಯ 2: ಉಪಕರಣಗಳು ಮತ್ತು ಸಲಕರಣೆಗಳ ನಿರ್ವಹಣೆ. ಸ್ವಚ್ಛವಾದ ಉಪಕರಣಗಳು ಮತ್ತು ಸಲಕರಣೆಗಳು ಹೆಚ್ಚು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತವೆ. ಪ್ರತಿ ಕೆಲಸದ ದಿನದ ಕೊನೆಯಲ್ಲಿ ನೀವು ಬಳಸಿದ ಉಪಕರಣಗಳು ಮತ್ತು ಸಲಕರಣೆಗಳನ್ನು ಸ್ವಚ್ಛಗೊಳಿಸಿ ಮತ್ತು ಅವಕ್ಕೆ ಯಾವುದೇ ಹಾನಿಯಾಗಿದೆಯೇ ಎಂದು ಪರಿಶೀಲಿಸಿ. ನೀವು ಯಾವುದೇ ಹಾನಿಯನ್ನು ಗಮನಿಸಿದರೆ ಉಪಕರಣವನ್ನು ದೋಷಪೂರಿತ ಎಂದು ಟ್ಯಾಗ್ ಮಾಡಿ. ವಿದ್ಯುತ್ ಪ್ರವಾಹವು ಎಣ್ಣೆಯುಕ್ತ ಅಥವಾ ಜಿಡ್ಡಿನ ಮೇಲ್ಮೈಗಳ ಮೇಲೆ ಚಲಿಸಬಹುದು. ಎಲೆಕ್ಟ್ರಿಕಲ್ ಪವರ್ ಟೂಲ್ಗಳನ್ನು ಧೂಳು ಮತ್ತು ಕೊಳಕುಗಳಿಂದ ದೂರವಿಡಿ ಮತ್ತು ಅವು ಎಣ್ಣೆ ಮತ್ತು ಗ್ರೀಸ್ನಿಂದ ಮುಕ್ತವಾಗಿವೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಎಲ್ಲ ವರ್ಕ್ಶಾಪ್ ಉಪಕರಣಗಳು ನಿರ್ವಹಣಾ ವೇಳಾಪಟ್ಟಿಯನ್ನು ಹೊಂದಿರಬೇಕು. ವೇಳಾಪಟ್ಟಿಯಲ್ಲಿ ವಿವರಿಸಿದ ಕಾರ್ಯಗಳು ಯಾವಾಗಲೂ ಅಗತ್ಯವಿರುವ ಸಮಯದಲ್ಲಿ ಪೂರ್ಣಗೊಳಿಸಿ. ಇದು ಉಪಕರಣಗಳನ್ನು ಸುರಕ್ಷಿತವಾಗಿ ಕೆಲಸ ಮಾಡುವ ಕ್ರಮದಲ್ಲಿ ಇರಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಸಾಮಾನ್ಯವಾಗಿ ಬಳಸುವ ಸಾಧನಗಳನ್ನು ಸುಲಭವಾಗಿ ತಲುಪಬಹುದಾದ ಸ್ಥಳಗಳಲ್ಲಿ ಸಂಗ್ರಹಿಸಿ. ಒಂದು ಉಪಕರಣ ಅಥವಾ ಉಪಕರಣದ ತುಂಡನ್ನು ಹಿಂದಿರುಗಿಸಲು ತುಂಬಾ ಕಷ್ಟವಾಗಿದ್ದರೆ ಅದನ್ನು ವರ್ಕ್ ಬೆಂಚ್ನಲ್ಲಿ ಅಥವಾ ನೆಲದ ಮೇಲೆ ಬಿಡಬಹುದು. ಅಲ್ಲಿ ಅದು ಸುರಕ್ಷತೆಯ ಅಪಾಯವಾಗಿ ಪರಿಣಮಿಸುತ್ತದೆ. ನಿಮ್ಮ ಕೆಲಸದ ಪ್ರದೇಶವನ್ನು ಅಚ್ಚುಕಟ್ಟಾಗಿ ಇರಿಸಿಕೊಳ್ಳಿ. ಇದು ಹೆಚ್ಚು ಪರಿಣಾಮಕಾರಿಯಾಗಿ ಮತ್ತು ಸುರಕ್ಷಿತವಾಗಿ ಕೆಲಸ ಮಾಡಲು ನಿಮಗೆ ಸಹಾಯ ಮಾಡುತ್ತದೆ. ನಿಮ್ಮ ಕೆಲಸದ ಪ್ರದೇಶದಲ್ಲಿ ವೇಸ್ಟ್ ಬಿನ್ ಅನ್ನು ಇಟ್ಟುಕೊಳ್ಳಿ ಮತ್ತು ಸಾಧ್ಯವಾದಷ್ಟು ಬೇಗ ಯಾವುದೇ ತ್ಯಾಜ್ಯವಿದ್ದರೂ ಅದರಲ್ಲಿ ಹಾಕಿ. ತೈಲಗಳು, ಶೀತಕ ಮತ್ತು ಅನುಪಯುಕ್ತವಾದ ಘಟಕಗಳಂತಹ ದ್ರವ ಮತ್ತು ಘನ ತ್ಯಾಜ್ಯವನ್ನು ಸರಿಯಾಗಿ ವಿಲೇವಾರಿ ಮಾಡಿ. ದ್ರಾವಕಗಳು ಅಥವಾ ಇತರ ರಾಸಾಯನಿಕಗಳನ್ನು ಒಳಚರಂಡಿ ವ್ಯವಸ್ಥೆಯಲ್ಲಿ ಹಾಕಬೇಡಿ. ಇದು ಪರಿಸರಕ್ಕೆ ಹಾನಿಕಾರಕವಾಗಿದೆ ಮತ್ತು ಕಾನೂನು ಬಾಹಿರವಾಗಿದೆ. ಯಾವುದೇ ಶುಚಿಗೊಳಿಸುವ ವಸ್ತುಗಳನ್ನು ಬಳಸುವಾಗ ಯಾವಾಗಲೂ ರಾಸಾಯನಿಕ ಗ್ಲೌಸ್ಗಳನ್ನು ಬಳಸಿ, ಏಕೆಂದರೆ ಶುಚಿಗೊಳಿಸುವ ವಸ್ತುಗಳು ಅತಿಯಾಗಿ ಒಡ್ಡಿಕೊಳ್ಳುವುದರಿಂದ ಚರ್ಮಕ್ಕೆ ಹಾನಿಯನ್ನುಂಟು ಮಾಡಬಹುದು. ಕೆಲವು ದ್ರಾವಕಗಳು ಫ್ಲೇಮೆಬಲ್ ಆಗಿವೆ. ಓಪನ್ ಫ್ಲೇಮ್ ಅಥವಾ ಸಿಗರೇಟ್ ಬಳಿ ಸ್ವಚ್ಛಗೊಳಿಸುವ ವಸ್ತುಗಳನ್ನು ಎಂದಿಗೂ ಬಳಸಬೇಡಿ. ಶುಚಿಗೊಳಿಸುವ ರಾಸಾಯನಿಕಗಳಿಂದ ಬರುವ ಹೊಗೆಯು ವಿಷಕಾರಿಯಾಗಿರಬಹುದು. ಆದ್ದರಿಂದ ನೀವು ಈ ಉತ್ಪನ್ನಗಳನ್ನು ಬಳಸುವಾಗಲೆಲ್ಲ ಸೂಕ್ತವಾದ ಉಸಿರಾಟಕಾರಕ ಮತ್ತು ಕಣ್ಣಿನ ರಕ್ಷಣಾ ಸಾಧನವನ್ನು ಧರಿಸಿ. ಈಗ ನೀವು ಉಪಕರಣಗಳ ಮೂಲ ನಿರ್ವಹಣೆಯನ್ನು ಅರ್ಥಮಾಡಿಕೊಂಡಿದ್ದೀರಿ. ಅವುಗಳನ್ನು ಹೇಗೆ ಸ್ವಚ್ಛಗೊಳಿಸಬೇಕು ಎಂಬುದನ್ನು ಕಲಿಯೋಣ. ಕಾರ್ಯ 3: ಉಪಕರಣಗಳು, ಜಾಕ್, ಪವರ್ ಟೂಲ್ ಮತ್ತು ಯಂತ್ರೋಪಕರಣಗಳನ್ನು ಸ್ವಚ್ಛಗೊಳಿಸುವುದು. ಕೈ ಉಪಕರಣಗಳನ್ನು ಸ್ವಚ್ಛಗೊಳಿಸುವುದು. 2 ಸೆಟ್ ಕ್ಯಾಬಿನೆಟ್ಗಳೊಂದಿಗೆ ನಿಮ್ಮ ಕೈ ಉಪಕರಣಗಳನ್ನು ಉತ್ತಮ ಸ್ವಚ್ಛ ಸ್ಥಿತಿಯಲ್ಲಿ ಇರಿಸಿ. ನಿಖರವಾದ ಉಪಕರಣಗಳು ಅಥವಾ ಘಟಕಗಳನ್ನು ನಿರ್ವಹಿಸಲು ಒಂದು ಕ್ಯಾಬಿನೆಟ್ ಲಿಂಟ್ ಫ್ರೀ ಆಗಿರಬೇಕು.
ತುಕ್ಕು ಮತ್ತು ಸವೆಯುವಿಕೆಯನ್ನು ತಡೆಗಟ್ಟಲು ಮತ್ತೊಂದು ಎಣ್ಣೆಯುಕ್ತವಾಗಿರಬೇಕು. ನೆಲದ ಜಾಕ್ಗಳನ್ನು ಸ್ವಚ್ಛಗೊಳಿಸಿ. ನೆಲದ ಜಾಕ್ನಲ್ಲಿ ಯಾವುದೇ ಎಣ್ಣೆ ಅಥವಾ ಗ್ರೀಸ್ ಇದ್ದರೆ ಅದನ್ನು ಸ್ವಚ್ಛಗೊಳಿಸಿ ಮತ್ತು ದ್ರವದ ಸೋರಿಕೆಯನ್ನು ಪರಿಶೀಲಿಸಿ. ಯಾವುದಾದರೂ ಕಂಡುಬಂದರೆ ಹೈಡ್ರಾಲಿಕ್ ದ್ರವವನ್ನು ಮೇಲಕ್ಕೆತ್ತಿ ಸಾಂದರ್ಭಿಕವಾಗಿ ಚಕ್ರಗಳಿಗೆ ಲ್ಯೂಬ್ರಿಕೇಟಿಂಗ್ ಎಣ್ಣೆಯ ಕೆಲವು ಹನಿಗಳನ್ನು ಮತ್ತು ಸುರಕ್ಷಿತ ಸ್ಟ್ಯಾಂಡರ್ಡ್ ಪೋಸ್ಟ್ಗಳಿಗೆ ಕೆಲವು ಹನಿಗಳನ್ನು ಅನ್ವಯಿಸಿ. ವಿದ್ಯುತ್ ಉಪಕರಣಗಳನ್ನು ಸ್ವಚ್ಛಗೊಳಿಸಿ. ಯಾವುದೇ ಧೂಳನ್ನು ಉಜ್ಜುವ ಮೂಲಕ ಮತ್ತು ಹೆಚ್ಚುವರಿ ಎಣ್ಣೆ ಅಥವಾ ಗ್ರೀಸನ್ನು ಸ್ವಚ್ಛವಾದ ಬಟ್ಟೆ ಚೂರಿನಿಂದ ಒರೆಸುವ ಮೂಲಕ ವಿದ್ಯುತ್ ಉಪಕರಣಗಳನ್ನು ಸ್ವಚ್ಛವಾಗಿಡಿ. ಕೊಳಕು, ಎಣ್ಣೆ ಅಥವಾ ಗ್ರೀಸ್ ಮತ್ತು ಯಾವುದೇ ಚಾಪಿಂಗ್ ಅಥವಾ ತೆರೆದ ತಂತಿಗಳಿಗಾಗಿ ಯಾವುದೇ ವಿದ್ಯುತ್ ಕೇಬಲ್ಗಳನ್ನು ಪರೀಕ್ಷಿಸಿ. ಡ್ರಿಲ್ಗಳೊಂದಿಗೆ ಚೆಕ್ ಅನ್ನು ಪರೀಕ್ಷಿಸಿ ಮತ್ತು ಸಾಂದರ್ಭಿಕವಾಗಿ ಯಂತ್ರದ ಎಣ್ಣೆಯಿಂದ ಅದನ್ನು ನಯಗೊಳಿಸಿ. ಗಾಳಿ ಚಾಲಿತ ಉಪಕರಣಗಳನ್ನು ಸ್ವಚ್ಛಗೊಳಿಸಿ. ಪ್ರತಿದಿನ ನಿಮ್ಮ ಗಾಳಿ ಉಪಕರಣಗಳ ಇನ್ಲೆಟ್ನೊಳಗೆ ಕೆಲವು ಹನಿ ಎಣ್ಣೆಗಳನ್ನು ಹಾಕಿ. ಈ ಉಪಕರಣಗಳಿಗೆ ಮೋಟಾರು ಇಲ್ಲದಿದ್ದರೂ ಸವೆಯುವುದನ್ನು ತಡೆಯಲು ಆಂತರಿಕ ಭಾಗಗಳ ನಿಯಮಿತ ನಯಗೊಳಿಸುವಿಕೆಯು ಅಗತ್ಯವಿರುತ್ತದೆ. ಕ್ಲೀನ್ ಹೋಸ್ಟ್ಗಳು ಮತ್ತು ಭಾರೀ ಯಂತ್ರೋಪಕರಣಗಳು. ಶುಚಿಗೊಳಿಸುವ ಚಟುವಟಿಕೆಗಳನ್ನು ಕೈಗೊಳ್ಳುವ ಮೊದಲು ಪ್ರತಿ ಹೋಸ್ಟ್ ಅಥವಾ ಇತರ ಪ್ರಮುಖ ಸಲಕರಣೆಗಳ ಪರಿಶೀಲನಾ ಪಟ್ಟಿ ಅಥವಾ ನಿರ್ವಹಣೆ ದಾಖಲೆಯನ್ನು ಪತ್ತೆ ಮಾಡಿ. ಸೂಚನೆ: ಹೆಚ್ಚುವರಿ ತೈಲ ಅಥವಾ ಗ್ರೀಸ್ನ ಕಾರ್ಯಾಚರಣಾ ವಿಧಾನಗಳು ಮತ್ತು ಅಟ್ಯಾಚ್ಮೆಂಟ್ಗಳನ್ನು ಸ್ವಚ್ಛಗೊಳಿಸಿ. ನಾವು ಚಟುವಟಿಕೆಯ ಅಂತ್ಯಕ್ಕೆ ಬಂದಿದ್ದೇವೆ. ಈ ಮಾಡ್ಯೂಲ್ನಲ್ಲಿ ನಾವು ಕಲಿತದ್ದನ್ನು ಮರುಪರಿಶೀಲಿಸೋಣ. ನಾವು ಈ ಕೆಳಗಿನವುಗಳನ್ನು ಕಲಿತಿದ್ದೇವೆ: ಸುರಕ್ಷತಾ ಸೂಚನೆಗಳನ್ನು ಪಾಲಿಸುವುದು ಮತ್ತು ವೈಯಕ್ತಿಕ ರಕ್ಷಣಾ ಸಾಧನಗಳನ್ನು ಬಳಸುವುದು PPE, ಉಪಕರಣಗಳು, ಪರಿಕರಗಳು ಮತ್ತು ಸಲಕರಣೆಗಳನ್ನು ನಿರ್ವಹಿಸಲು. ಇಲ್ಲಿಯವರೆಗೆ ವರ್ಕ್ಶಾಪ್ ನಿರ್ವಹಣೆ ಮತ್ತು ಶುಚಿತ್ವದ ಮಹತ್ವವನ್ನು ನಾವು ಕಲಿತಿದ್ದೇವೆ. ನಿಮ್ಮ ಬೋಧಕರ ಸಹಾಯದಿಂದ ಈ ಚಟುವಟಿಕೆಯನ್ನು ಮಾಡಿ. ಧನ್ಯವಾದಗಳು.